ಹಾಯ್ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮಿಸ್ಟರ್ ಮಾಸ್ ಕನ್ನಡಿಗ. ನಾನು ಇವತ್ತು ಮಾಡ್ತಿರೋ ಬ್ಲಾಗ್ ಬಂದುಬಿಟ್ಟು ಹೊಸಕೋಟೆ ಹತ್ರ ಇರೋ ಕಾಟೇರಮ್ಮ ದೇವಸ್ಥಾನ. ಈ ಪುಣ್ಯಕ್ಷೇತ್ರದಲ್ಲಿ ತಾಯಿ ಕಾಟೇರಮ್ಮ ಮತ್ತು ಕ್ಷೇತ್ರಪಾಲಕ ಮುನೀಶ್ವರ ಸ್ವಾಮಿ ಅವರು ನೆಲೆಸಿರುತ್ತಾರೆ. ಪ್ರತಿದಿನ ಸುಮಾರು 20,000-30,000 ಸಾವಿರ ಜನ ಬಂದುಬಿಟ್ಟು ತಾಯಿ ದರ್ಶನ ಮಾಡ್ತಾರೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ತುಂಬ ವಿಶೇಷವಾದ ದಿನ. ಸುಮಾರು 1 ಲಕ್ಷದಿಂದ 1.5 ಲಕ್ಷ ಜನವರೆಗೂ ಬಂದುಬಿಟ್ಟು ತಾಯಿ ದರ್ಶನ ಮಾಡ್ತಾರೆ. ಇಲ್ಲಿ ಉಚಿತ ಅನ್ನದಾಸೋಹ ಕೂಡ ಪ್ರತಿನಿತ್ಯ ನಡೀತಾ ಇರುತ್ತೆ. ಇನ್ನು ವಿಶೇಷ ಏನು ಅಂದರೆ ಇಲ್ಲಿ ಬಂದು 9 ವಾರ ಕಾಯಿ ಕಟ್ಟಬೇಕು. ಕ್ಯೂನಲ್ಲಿ ನಿಂತ್ಕೊಂಡು ಕಾಯಿ ತೊಗೊಂಡು ತಾಯಿ ದರ್ಶನ ಮಾಡಿಕೊಂಡು ನಂತರ ಕೌಂಟ್ರಲ್ಲಿ ನಿಮ್ಮ ಸಮಸ್ಯೆ ಹೇಳಿ ಅದರ ತಕ್ಕಂತೆ ಒಂದು ಚೀಟಿ ಕೊಡ್ತಾರೆ. ಅದರಲ್ಲಿ ಬರೆದ ಹಾಗೆ ಮಂತ್ರ ಜಪಿಸುತ್ತಾ ಆಲದ ಮರವನ್ನು ಸುತ್ತಬೇಕು. ನಂತರ ಆಲದ ಮರಕ್ಕೆ ಆ ಕಾಯಿನ ಕಟ್ಟಬೇಕು. ಹೀಗೆ 9 ವಾರ ಮಾಡಬೇಕು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ. ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ವಿಶೇಷವಾದ ಹೋಮ ನಡೆಯುತ್ತೆ. ಆ ಹೋಮದಲ್ಲಿ ನೀವು ಕೂಡ ಕೂತ್ಕೊಬೇಕು. ಅಂದರೆ ಅಲ್ಲಿ ಫೋನ್ ನಂಬರ್ಗಳು ಹಾಕಿದ್ದಾರೆ. ಮೊದಲನೇ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಬೇಕು. ನೀವು ಫೋನ್ ಮಾಡಿ ನಿಮ್ಮ ಹೆಸರು ದುಡ್ಡು ಎಲ್ಲ ಕೊಟ್ಬಿಟ್ಟು ಬರ್ಸ್ಬಿಟ್ಟು ಹೋಗಬೇಕು. ಬನ್ನಿ ತಾಯಿ ಕಾಟೇರಮ್ಮ ತಾಯಿ ದರ್ಶನ ಮಾಡ್ಕೊಂಬರೋಣ. ಹಾಗೆ ತಾಯಿ ಗರ್ಭಗುಡಿ ಹಿಂಭಾಗ ಗೋಡೆ ಇದೆ. ಆ ಗೋಡೆ ಹಿಂದೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಕಾಯಿನ ಅಂಟಿಸಿದ್ರೆ ಅಂಟ್ಕೊಳ್ಳುತ್ತೆ. ನೋಡಿ, ಒಬ್ಬರು ಅಂಟಿಸ್ತಾ ಇದ್ದಾರೆ. ನೋಡಿ ಅಂಟ್ಕೊಳ್ಳುತ್ತೆ ಏನು ನೋಡಿ, ನೀವೇ ಕಣ್ಣಾರೆ ನೋಡಿ. ಅಂಟ್ಕೊಂತು. ತಾಯಿ ಕಾಟೇರಮ್ಮ ಅವರಿಗೆ ಕುಂಬಳಕಾಯಿ ಆರತಿ, ನಿಂಬೆಹಣ್ಣು ಆರತಿ, ಬೆಲ್ಲದ ಆರತಿ, ಹೀಗೆ ನಾನಾ ಆರತಿಗಳಿಂದ ಭಕ್ತರು ಆರತಿ ಬೆಳಗುತ್ತಾರೆ. ನಿಮ್ಮ ತಾಯಿಯರನ್ನ ತಂದೆಯರನ್ನ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ಳಿ. ಓಂ ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ಧ್ರುವಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ. ಎಲ್ಲರೂ ಹೇಳಿ ಪೂಜಾಮೆ. ನಂತರೇ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ ನಾಮ ಪೂಜಾಂಚ ಕರಿಷ್ಯೇ. ಎಲ್ಲರೂ ಬನ್ನಿ, ತಾಯಿ ಕೃಪೆಗೆ ಪಾತ್ರರಾಗಿ. ಜೈ ಕಾಟೇರಮ್ಮ.